ಚಿಕ್ಕಮಗಳೂರಿನ ಭದ್ರಾ ಅಭಯಾರಣ್ಯದ ಪರಿಸರ ಸೂಕ್ಷ್ಮ ವಲಯ ಮತ್ತೆ ಏನು ಬಫರ್ ಝೋನ್ ಅಂತ ಹೇಳ್ತೇವೆ ಈ ಪ್ರದೇಶಗಳಲ್ಲಿ ರೆಸಾರ್ಟ್ಗಳ ಒಂದು ನಿರ್ಮಾಣ ಕಾಮಗಾರಿ ಭರದಿಂದ ಸಾಗ್ತಾ ಇದೆ ಅಂತ ನೋಡ್ತಾ ಇದ್ದೀವಿ. ಆದ್ರೆ ಭದ್ರಾ ಅಭಯಾರಣ್ಯದ ಸುತ್ತಮುತ್ತಲಿರುವಂತಹ ಪ್ರದೇಶಗಳು ತುಂಬಾ ಸೂಕ್ಷ್ಮ ಪ್ರದೇಶಗಳಾಗಿದ್ದು ಈಗಾಗಲೇ 2011ರ ಭದ್ರಾ ಅಭಯಾರಣ್ಯದ ಬಫರ್ ಝೋನ್ ನೋಟಿಫಿಕೇಶನ್ ಕೂಡ ರಾಜ್ಯ ಸರ್ಕಾರ ಮಾಡಿ ಕೇಂದ್ರ ಸರ್ಕಾರ ಕಳಿಸಿರುವಂತದ್ದು. ಆ ಬಫರ್ ಝೋನ್ ವ್ಯಾಪ್ತಿನಲ್ಲೂ ಕೂಡ ಈ ಪ್ರದೇಶ ಬರುವಂತದ್ದು. ಹಾಗೆ ಪರಿಸರ ಕಾಯ್ದೆ ಪ್ರಕಾರ ಇವತ್ತು ಏನು ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳ್ತೀವಿ, ಸೂಕ್ಷ್ಮ ಪ್ರದೇಶವನ್ನ ನೋಟಿಫಿಕೇಶನ್ ಮಾಡಿರುವಂತಹ ಸಂದರ್ಭದಲ್ಲಿ ಈಗ ಆ ಪ್ರದೇಶವೂ ಕೂಡ ಎಕೋ ಸೆನ್ಸಿಟಿವ್ ಝೋನ್ ವ್ಯಾಪ್ತಿನಲ್ಲಿ ಬರ್ತಾ ಇರೋದ್ರಿಂದ ಇದೆಲ್ಲ ಒಂದ್ ಕಡೆ ಭದ್ರಾ ಅಭಯಾರಣ್ಯದ ಹುಲಿಗಳ ಒಂದು ಆವಾಸ ಸ್ಥಾನದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವಂತದ್ದನ್ನ ನಾವು ನೋಡ್ತೀವಿ. ಹಾಗಾಗಿ ಈ ರೆಸಾರ್ಟ್ಗಳ ನಿರ್ಮಾಣ ತುಂಬಾ ಆ, 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 ಅಪಾಯಕಾರಿಯಾಗಿರುವಂತದ್ದು ದೃಷ್ಟಿಯಿಂದ ನಾವು ನೋಡ್ಬೇಕಾಗ್ತದೆ. ಯಾಕೆಂದ್ರೆ ಇದಕ್ಕೆ ಸರ್ಕಾರಗಳಲ್ಲೇ ಪ್ರಾವಿಷನ್ ಕೊಟ್ಟಿಲ್ಲ. ಇದು ಕೇಂದ್ರ ಸರ್ಕಾರದ ರಾಜ್ಯ ರಾಷ್ಟ್ರೀಯ ವನ್ಯಜೀವಿ ಮಂಡಳಿನಲ್ಲಿ ಅನುಮತಿ ಪಡಿಬೇಕಾಗ್ತದೆ. ಕೇಂದ್ರ ಸರ್ಕಾರದ ಅರಣ್ಯ ಪರಿಸರ ಸಚಿವಾಲಯದಿಂದ ಅನುಮತಿ ಪಡಿಬೇಕಾಗಿರ್ತದೆ. ಯಾವುದೇ ರೀತಿ ಇವರು ಅನುಮತಿಯನ್ನ ಪಡ್ಕೊಂಡಿಲ್ದಲೇ ಇಲ್ಲಿ ಕಟ್ಟುವಂತದ್ದು. ಆದ್ರೆ ಈ ಕಟ್ಟುವಿಕೆಯಿಂದ ಏನಾಗ್ತಾ ಇದೆ, ಈಗ ಸಾಕಷ್ಟು ವನ್ಯಜೀವಿಗಳಿಗೆ ತೊಂದರೆ ಆಗ್ತಿರುವಂತದ್ದು. ಎಲ್ಲ ಒಂದ್ ಕಡೆ ಅರಣ್ಯ ಅಧಿಕಾರಿಗಳು ಈ ಒಂದು ಅರಣ್ಯ ರೆಸಾರ್ಟ್ ಗಳ ನಿರ್ಮಾಣ ಆಗ್ತಿದ್ರು ಕೂಡ ಎಲ್ಲ ನೋಡ್ಕೊಂಡು ತಮ್ಮ ಪಾಡಿಗೆ ತಾವಿರುವಂತದ್ದು ಕಂಡು ಬರ್ತಾ ಇದೆ. ಯಾಕೆಂದ್ರೆ ಯಾವುದೇ ಒಬ್ಬ ಸಾಮಾನ್ಯ ಮನುಷ್ಯ ಆಗ್ಲಿ ಅಥವಾ ಯಾವುದೇ ಒಬ್ಬ ಪ್ರಭಾವಿ ವ್ಯಕ್ತಿ ಆಗ್ಲಿ ಯಾರೇ ಆದ್ರೂ ಕೂಡ ಕಾನೂನುಗಳನ್ನ ಉಲ್ಲಂಘಿಸಿ ನಾವು ಈ ತರ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲರಿಗೂ ಒಂದೇ ರೀತಿ ಕಾನೂನುಗಳಿರೋದ್ರಿಂದ ಅರಣ್ಯ ಅಧಿಕಾರಿಗಳು ಎಷ್ಟೇ ಒತ್ತಡ ಇದ್ರೂ ಕೂಡ ಮಣಿದಲ್ಲೇ ಈ ಒಂದು ರೆಸಾರ್ಟ್ ಚಟುವಟಿಕೆಗಳನ್ನ ನಿಲ್ಲಿಸಬೇಕಾಗ್ತದೆ. ಯಾಕೆಂದ್ರೆ ಯಾವುದೇ ತರ ಅನುಮತಿಗಳು ಇಲ್ಲದೆ ಇರೋದ್ರಿಂದ ಮತ್ತೆ ಈ ಪ್ರದೇಶಗಳಲ್ಲಿ ರೆಸಾರ್ಟ್ ಮಾಡ್ಲಿಕ್ಕೆ ಯಾವುದೇ ತರ ಪ್ರಾವಿಷನ್ ಕೂಡ ಇಲ್ಲದೆ ಇರೋದ್ರಿಂದ ಇದನ್ನ ಕೂಡಲೇ ಕ್ರಮ ಕೈಗೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಒತ್ತಾಯ ಸರ್ಕಾರದ ಮೇಲೆ ಮತ್ತೆ ಅರಣ್ಯ ಅಧಿಕಾರಿಗಳ ಮೇಲೆ. ಈಗ ಯಾವುದೇ ತರ ಪ್ರದೇಶ ಆದ್ರೂ ಕೂಡ ಅವರ ಹಿಡುವಳಿ ಪ್ರದೇಶದಲ್ಲಿ ಆದ್ರೂ ಕೂಡ ಇದಕ್ಕೆ ಅರಣ್ಯದ ಅಂಚಿನಲ್ಲಿರುವಂತದ್ದು ಭದ್ರಾ ಅಭಯಾರಣ್ಯದ ಹುಲಿ ಸಂರಕ್ಷಿತ ಪ್ರದೇಶದ ಬಫರ್ ಝೋನ್ ವ್ಯಾಪ್ತಿಗೆ ಆ ಪ್ರದೇಶ ಒಳಪಡುತ್ತೆ. ಅದು ಖಾಸಗಿ ಆಗಿರ್ಬೋದು ಅಥವಾ ಅರಣ್ಯ ಭೂಮಿನೇ ಆಗಿರ್ಬೋದು ಅಥವಾ ಕಂದಾಯ ಭೂಮಿನೇ ಆಗಿದ್ರು ಕೂಡ ಈ ಪ್ರದೇಶಗಳನ್ನ 2011ನೇ ಇಸ್ವಿಯ ಭದ್ರಾ ಬಫರ್ ನೋಟಿಫಿಕೇಶನ್ ಅಲ್ಲಿ ಜಾಗಗಳನ್ನ ಸೇರಿಸಿರುವಂತದ್ದು. ಹಾಗೇನೆ ಎಕೋ ಸೆನ್ಸಿಟಿವ್ ಝೋನ್ ಅಂತ ನಾವ್ ಏನ್ ಕರಿತೀವಿ, ಸುಮಾರು 10 ಕಿಲೋಮೀಟರ್ ವ್ಯಾಪ್ತಿಯ ಭದ್ರಾ ಅಭಯಾರಣ್ಯದ ಪ್ರದೇಶದಲ್ಲೂ ಕೂಡ ಈ ಎಕೋ ಸೆನ್ಸಿಟಿವ್ ಝೋನ್ ಇರುವಂತದ್ದು. ಹೀಗಾಗಿ ಈ ಪ್ರದೇಶಗಳು ಸೂಕ್ಷ್ಮ ಪ್ರದೇಶಗಳು ಅಂತ ಕೇಂದ್ರ ರಾಜ್ಯ ಸರ್ಕಾರಗಳೇ ಅದನ್ನ ಐಡೆಂಟಿಫೈ ಮಾಡಿರೋದ್ರಿಂದ ಇಲ್ಲಿ ಯಾವುದೇ ತರ ಪರಿಸರ ನಾಶ ಯೋಜನೆಗಳಾದ ಗಣಿಗಾರಿಕೆ ಇರ್ಬೋದು ಅಥವಾ ರೆಸಾರ್ಟ್ ಮಾಡುವಂತದ್ದು, ಗಾಳಿಯಂತ್ರ ಹಾಕೋದು, ಈ ರೀತಿ ಅನೇಕ ಪರಿಸರ ನಾಶ ಯೋಜನೆಗಳಿಗೆ ಅವಕಾಶಗಳಿಲ್ಲ. ಒಂದೊಮ್ಮೆ ಅವಕಾಶ ಇದ್ರೂ ಕೂಡ ಸಂಬಂಧಪಟ್ಟವರಿಂದ ಕೇಂದ್ರದ ಪರಿಸರ ಸಚಿವಾಲಯದಿಂದ ಮತ್ತೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯಿಂದ ಅನುಮತಿಯನ್ನ ಪಡಿಬೇಕಾಗ್ತದೆ. ಈ ನಿಟ್ಟಿನ ಹಲವಾರು ಪ್ರೊಸೀಜರ್ಗಳು ಇರುತ್ತೆ. ಇದು ಯಾವುದನ್ನು ಕೂಡ ಮಾಡದೆ ಏಕಾಏಕಿ ಇಲ್ಲಿ ಕಳೆದ ಹಲವಾರು ತಿಂಗಳಿಂದ ರೆಸಾರ್ಟ್ ಗಳನ್ನ ಕಟ್ತಿರುವಂತದನ್ನು ನಾವು ನೋಡ್ತಾ ಇದೀವಿ. ಎಲ್ಲ ಒಂದ್ ಕಡೆ ಅರಣ್ಯ ಅಧಿಕಾರಿಗಳು ತಮ್ಮ ಅರಣ್ಯ ಕಾಯ್ದೆಗಳನ್ನ, ವನ್ಯಜೀವಿ ಕಾಯ್ದೆ, ಪರಿಸರ ಕಾಯ್ದೆವನ್ನ ಉಲ್ಲಂಘನೆ ಮಾಡೋರ ವಿರುದ್ಧ ಕ್ರಮ ಕೈಗೊಳ್ಳದೆ ಇರುವಂತದ್ದು ಇವತ್ತು ಸಾರ್ವಜನಿಕ ವಲಯದಲ್ಲಿ ತುಂಬಾ ಚರ್ಚೆಗೆ ಮಾಡಿಕೊಟ್ಟಿರುವಂತದ್ದು. ಸೊ ಯಾವುದೇ ವ್ಯಕ್ತಿ ಇದ್ರು ಕೂಡ ಅಕ್ರಮ ಚಟುವಟಿಕೆಗಳಿದ್ರೆ ಖಂಡಿತ ಕಾನೂನು ಕ್ರಮ ಕೈಗೊಳ್ಬೇಕು. ಅದರಲ್ಲೂ ಭದ್ರಾ ಅಭಯಾರಣ್ಯದ ಹುಲಿಗಳ ಸಂತತಿ ತುಂಬಾ ಚೆನ್ನಾಗಿರುವಂತದ್ದು. ಮುಂದಿನ ದಿನಗಳಲ್ಲಿ ಈ ರೆಸಾರ್ಟ್ ಕಾಮಗಾರಿಯಿಂದ ಅಥವಾ ರೆಸಾರ್ಟ್ ಇಂದ ಜನಗಳ ದಟ್ಟಣೆಯಾಗಿ ಮಾನವ ಮತ್ತು ವನ್ಯಜೀವಿ ಸಂಘರ್ಷಗಳು ಈ ಭಾಗದಲ್ಲಿ ಯಥೇಚ್ಛವಾಗಿ ನಡೆಯುವ ಸಾಧ್ಯತೆಗಳು ಹೆಚ್ಚಿದೆ. ಈಗಾಗಲೇ ಕಬಿನಿ ಮತ್ತೆ ನಾಗರಹೊಳೆ ಭಾಗದಲ್ಲಿ ಇವತ್ತು ವನ್ಯಜೀವಿ ಸಂಘರ್ಷಗಳನ್ನ ನಾವು ನೋಡ್ತಾ ಇರೋದಕ್ಕೆ ಅಲ್ಲಿನ ರೆಸಾರ್ಟ್ ನಿರ್ಮಾಣವೂ ಕೂಡ ಒಂದು ಕಾರಣ ಅಂತಕ್ಕಂಥದ್ದನ್ನ ನೋಡ್ತಿರುವ ಸಂದರ್ಭದಲ್ಲೇ ಚಿಕ್ಕಮಗಳೂರಿನಲ್ಲಿ ಅಭಯಾರಣ್ಯದ ಸುತ್ತಮುತ್ತ ರೆಸಾರ್ಟ್ ಗಳು ಎಲ್ಲೂ ಇಲ್ಲ. ಈಗ ಮತ್ತೆ ಹೊಸ ರೆಸಾರ್ಟ್ ಗಳಿಗೆ ಇವರು ಅನುಮತಿ ಕೊಟ್ಟಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಆನೆ ಮತ್ತು ಹುಲಿ ಅಥವಾ ಚಿರತೆಯ ಸಂಘರ್ಷಗಳು ಈ ಭಾಗದಲ್ಲಿ ಹೆಚ್ಚಾಗುವ ಸಾಧ್ಯತೆಗಳಿರೋದ್ರಿಂದ ಮುಂದಿನ ಭವಿಷ್ಯವನ್ನ, ಸ್ಥಳೀಯ ಜನರ ಭವಿಷ್ಯವನ್ನ ಯೋಚನೆ ಮಾಡಿ ಇವತ್ತು ಸರ್ಕಾರ ಮತ್ತೆ ಅರಣ್ಯ ಇಲಾಖೆ ಸುಸ್ತು ಕ್ರಮಗಳನ್ನ ಕೈಗೊಳ್ಳಬೇಕು. ಮುಳ್ಳಯ್ಯನಗಿರಿ ಪ್ರದೇಶದ ವ್ಯಾಪ್ತಿನಲ್ಲಿ ಯಾವುದೇ ರೀತಿ ರೆಸಾರ್ಟ್ ಗಳಿಗೆ ಅನುಮತಿ ಕೊಡಬಾರದು. ಈ ಪ್ರದೇಶಗಳನ್ನ ಮುಳ್ಳಯ್ಯನಗಿರಿ ಸಂರಕ್ಷಣಾ ಮೀಸಲು ಪ್ರದೇಶಕ್ಕೆ ಸೇರಿಸಬೇಕು ಅನ್ನೋ ಒಂದು ಪ್ರಪೋಸಲ್ ರಾಜ್ಯ ಸರ್ಕಾರದ ಮುಂದೆ ಇದೆ. ಇಂತಹ ಸಂದರ್ಭಗಳಲ್ಲಿ ಎಲ್ಲ ಚಟುವಟಿಕೆಗಳು ನಡೀತಿರುವಂತದ್ದು ಎಲ್ಲ ಒಂದ್ ಕಡೆ ಅರಣ್ಯವನ್ನ ಮತ್ತೆ ಅಲ್ಲಿನ ಕಾಡಿನ ಅಥವಾ ಶೋಲಾ ಅರಣ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವುದಂತೂ ಸತ್ಯ. ಹಾಗಾಗಿ ಈ ರೆಸಾರ್ಟ್ ಅನ್ನ ಕೂಡಲೇ ಅಥವಾ ಈ ರೀತಿಯ ಚಟುವಟಿಕೆಗಳ ಆಗುವ ಕೆಲಸಗಳನ್ನ ಕೂಡಲೇ ನಿಲ್ಲಿಸಬೇಕು ಅನ್ನೋದು ಜಿಲ್ಲಾ ಆಡಳಿತ. ಕನ್ವರ್ಷನ್ ಆಗಿರ್ಬೋದು, ಅವ್ರದ್ದು ಕನ್ವರ್ಷನ್ ಯಾವಾಗಲೂ ತಗೊಂಡಿರ್ತಾರೆ. ಆದ್ರೆ ಕನ್ವರ್ಷನ್ ತಗೊಂಡ್ ಮಾತ್ರಕ್ಕೆಲ್ಲ ಆಯ್ತು ಅಂತಲ್ಲ. ಅದಕ್ಕೆ ಅರಣ್ಯ ಕಾಯ್ದೆಗಳಲ್ಲಿ ಅಥವಾ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಪ್ರಕಾರ ಫಾರೆಸ್ಟ್ ಕ್ಲಿಯರೆನ್ಸ್, ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಗಳು ಬೇಕಾಗ್ತವೆ. ಇವೆಲ್ಲವನ್ನ ಪಡ್ಕೊಂಡ ನಂತರ ಅವರು ಮಾಡ್ಬೋದು. ಆದ್ರೆ ಪಡ್ಕೊಳ್ಳಿಕ್ಕೆ ಇಲ್ಲಿ ಪ್ರಾವಿಷನ್ ಇಲ್ಲ ಅಂತ ಅಂದ್ಮೇಲೆ ಯಾವ ಮಾನದಂಡದಲ್ಲಿ ಇದು ಮಾಡ್ತಾ ಇದ್ದಾರೆ ಅನ್ನೋದು ಪ್ರಕಾರ ಇಕೋ ಸೆನ್ಸಿಟಿವ್ ಝೋನ್, ಪರಿಸರ ಸೂಕ್ಷ್ಮ ಪ್ರದೇಶ ಏನಂತೀರಿ, ಅದರ ರೂಲ್ ಪ್ರಕಾರ 3 ಟೈಪ್ದು ಆ್ಯಕ್ಟಿವಿಟಿ ಇರುತ್ತೆ. ಸೊ ಆಲ್ ದ ಬಫರ್ ಝೋನ್ ಅದು ಅದರ ವ್ಯಾಪ್ತಿ ಒಳಪಟ್ಟೆ ಬರ್ತದೆ. ಬಫರ್ ಝೋನಲ್ಲಿ ಅಥವಾ ESZ ಅಲ್ಲಿ 3 ಟೈಪ್ದು ಆ್ಯಕ್ಟಿವಿಟಿ ಅಂದರೆ ಪರ್ಮಿಟೆಡು ಅಥವಾ ಪ್ರಮೋಟೆಡು ಮತ್ತು ರೆಗ್ಯುಲೇಟೆಡು
ಮತ್ತು ಪ್ರೊಹಿಬಿಟೆಡ್. ಈ ಮೈನಿಂಗ್ ಅಂತ ಪರಿಸರಕ್ಕೆ ನಾಶವಾಗೋದು ಥಿಂಗ್ಸ್ ಪ್ರೊಹಿಬಿಟೆಡಲ್ಲಿ ಬರುತ್ತೆ. ರಿಸಾರ್ಟ್ ಆ್ಯಕ್ಟಿವಿಟಿ ಏನಿದೆ ಅದು ರೆಗ್ಯುಲೇಟೆಡಲ್ಲಿ ಬರುತ್ತೆ. ರೆಗ್ಯುಲೇಟೆಡ್ ಅಂದರೆ ದೇರ್ ಈಸ್ ಒನ್ ಕಮಿಟಿ. ಈಕೋ ಸೆನ್ಸಿಟಿವ್ ಝೋನ್ ಇನ್ನೂ ನಮ್ಮದು ಫೈನಲ್ ಡಿಕ್ಲೇರ್ ಆಗಿಲ್ಲ ಭದ್ರಾದು. ಈಕೋ ಸೆನ್ಸಿಟಿವ್ ಝೋನ್ ಡಿಕ್ಲೇರ್ ಆದಮೇಲೆ ಒಂದು RC ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಇರ್ತದೆ. ಅದರಲ್ಲಿ ಪರ್ಮಿಷನ್ ತೊಗೊಂಡ್ಬಿಟ್ಟು ರೆಗ್ಯುಲೇಟೆಡ್ ಆ್ಯಕ್ಟಿವಿಟಿ ಮಾಡೋಕ್ಕೆ ಅವಕಾಶ ಇರುತ್ತೆ. ಅದು ಪರ್ಮಿಷನ್ ಬೇಕಾಗಿರುತ್ತೆ. ಆಮೇಲೆ ಪರ್ಮಿಟೆಡ್ ಆ್ಯಕ್ಟಿವಿಟಿ, ಪ್ರಮೋಟೆಡ್ ಆ್ಯಕ್ಟಿವಿಟಿ, ಅಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರ್ ಎಲ್ಲ ಇರ್ತಾರೆ. ಈ ಆ್ಯಕ್ಟಿವಿಟಿ ಇದರಲ್ಲಿ ಬರುತ್ತೆ. ನಮಗೆ ಮಾಹಿತಿ ಬಂದಿದೆ, ಲೆಟ್ರ್ ಮುಖಾಂತರನೇ ಮಾಹಿತಿ ಬಂದಿದೆ, ನ್ಯೂಸ್ ಮುಖಾಂತರನೇ ಮಾಹಿತಿ ಬಂದಿದೆ. ಅದಕ್ಕೆ ಏನು ಕಾನೂನು ಪ್ರಕಾರ ಆ್ಯಕ್ಷನ್ ಇದೆ ಅದು ನಾವು ತಗೊಳ್ತೀವಿ. ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಅಂದರೆ ಅವ್ರು ಇಲ್ಲಿವರೆಗೂ ಯಾವುದೇ ರೀತಿ NOC ಪಡೆದಿಲ್ಲ. ನಮಗೆ ಈಗ ಗಮನಕ್ಕೆ ಬಂದಿದೆ. ಈಗ ಭದ್ರಾ ಡೈರೆಕ್ಟರ್ ಅವರಿದ್ದಾರೆ, ಅವರು NTCA ಗೈಡ್ಲೈನ್ ಏನಿದೆ ಅದ್ರ ಬಗ್ಗೆ ಹೇಳ್ತಾರೆ. ನಮ್ಮ ಗಮನಕ್ಕೆ ಬಂದಿದೆ, ಇದು ಕೋಲ್ಗಾಂವ್ ವಿಲೇಜ್, ಅದು ಸರ್ವೆ ನಂಬರ್ 58ಗೆ ಈ ಥರ ಈಕೋ ರಿಸಾರ್ಟ್ ಚಟುವಟಿಕೆ ನಡೀತಾ ಇದೆ. ಅಲ್ಲೇ ಈಗ ಕೋಲ್ಗಾಂವ್ ರಿಸಾರ್ಟ್ ಇದು ಬಫರ್ ವ್ಯಾಪ್ತಿಯಲ್ಲಿ ಇದೆ. ಇದು ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶದ ಬಫರ್, ಇದು 2011ಗೆ ಘೋಷಿಸಲಾಗಿರುತ್ತದೆ. ಬಟ್ ಈಗ ಅದು ಸಂಬಂಧಪಟ್ಟ ಪ್ರದೇಶ ಚಿಕ್ಕಮಗಳೂರು ಟೆರಿಟೋರಿಯಲ್ ಡಿವಿಷನ್ದಲ್ಲಿ ಇದೆ. ಅದಕ್ಕೆ ನ್ಯೂಸ್ದಲ್ಲಿ ರಿಪೋರ್ಟ್ ಬಂದ ಮೇಲೇನು ನಮ್ಮ ಫೀಲ್ಡ್ ಅವರು ಇವತ್ತೇ ಇದು ಫೀಲ್ಡ್ ಇನ್ಸ್ಪೆಕ್ಷನ್ಗೆ ಹೋಗಿದ್ದಾರೆ. ಫೀಲ್ಡಿಂದ ಒಂದು ರಿಪೋರ್ಟ್ ಬಂದರೆ ನಿಯಮಾನುಸಾರ ನಾನು ಕ್ರಮ ತಗೊಳ್ತೀವಿ. ಈಗ ನಾನು NTCA ಗೈಡ್ಲೈನ್ ಸುಪ್ರೀಂ ಕೋರ್ಟ್ ಏನಿದೆ ಅದು ನಾನು ನಿಮಗೆ ಹೇಳಿಬಿಡ್ತೀನಿ. ಅದು ಮೊನ್ನೆನೂ ಅದು ಈ ಜನವರಿಗೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಪ್ರಕಾರ NTCA ಅವರು ಎಲ್ಲ ಟೈಗರ್ ರಿಸರ್ವ್ಗೆ ಅಡ್ವೈಸಿ ಕೊಟ್ಟು ಇದು ಕಳಿಸಿದ್ದಾರೆ. ಇದು ಈಕೋ ಟೂರಿಸಮ್ ಆ್ಯಕ್ಟಿವಿಟಿನೂ ಹೇಗೆ ರೆಗ್ಯುಲೇಟ್ ಮಾಡಬೇಕು. ಅದು NTCA ಗೈಡ್ಲೈನ್ಸ್ ಪ್ರಕಾರ ಈಕೋ ಟೂರಿಸಮ್ ಗತಿವಿಧಿ ಬಫರ್ ಏರಿಯಾದಲ್ಲಿ ಈಕೋ ಸೆನ್ಸಿಟಿವ್ ಝೋನ್ ಅದು ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ದಲ್ಲಿ ಈಕೋ ಸೆನ್ಸಿಟಿವ್ ಝೋನ್ ನಿಮ್ಮದು ಘೋಷಿಸಲಾಗಿರುವುದು. ಅದೇ ಪ್ರಕಾರ ಈ ಥರ ಚಟುವಟಿಕೆಯನ್ನು ರೆಗ್ಯುಲೇಟ್ ಮಾಡ್ಬೋದು. ಬಟ್ ಈಗ ಭದ್ರಾದಲ್ಲಿ ಏನಾಗಿದೆ, ನಮ್ಮದು ಈಕೋ ಸೆನ್ಸಿಟಿವ್ ಝೋನ್ದು ಪ್ರಪೋಸಲ್ ಈಗ ಸ್ಟೇಟ್ ಗೌರ್ಮೆಂಟ್ ಹಂತದಲ್ಲಿ ಪೆಂಡಿಂಗ್ ಇದೆ. ಒಂದು ಸಲ ಅದು ಸ್ಟೇಟ್ ಗೌರ್ಮೆಂಟ್ ಹಂತದಿಂದ ಇದು ಸೆಂಟ್ರಲ್ ಗೌರ್ಮೆಂಟ್ಗೆ ಕಳಿಸಿದ ನಂತರ ಈ ಡ್ರಾಫ್ಟ್ ಈಕೋ ಸೆನ್ಸಿಟಿವ್ ಝೋನ್ ಪ್ರಕಾರ ಈ ಥರ ಈಕೋ ಟೂರಿಸಮ್ ಚಟುವಟಿಕೆಯನ್ನು ರೆಗ್ಯುಲೇಟ್ ಮಾಡಬಹುದು. ಇದು ಡ್ರಾಫ್ಟ್ ಒಂದು ಸಲ ಇದು ಸೆಂಟ್ರಲ್ ಗೌರ್ಮೆಂಟ್ಗೆ ಮೂವ್ ಮಾಡಿದ ಮೇಲೆ ಈ ಥರ ನಮ್ಮ ಹತ್ರ ಏನಾದರೂ ಅಪ್ಲಿಕೇಶನ್ ಬಂದರೆ ನಾನು ಈಕೋ ಸೆನ್ಸಿಟಿವ್ ಝೋನ್ ಮಾನಿಟರಿಂಗ್ ಕಮಿಟಿ ಮುಂದೆ ಇಟ್ಕೊಳ್ತೀನಿ. ಆಮೇಲೆ ಇದು ಕಮಿಟಿನೂ ತೀರ್ಮಾನ ಏನಿರುತ್ತೆ ಅದೇ ಪ್ರಕಾರ ಈ ಥರ ಚಟುವಟಿಕೆ ತಗೋಬೋದು. ಈಗ ನಾನು 2 ಮಾತು ನಿಮ್ಮ ಗಮನಕ್ಕೆ ತರ್ತೀನಿ. ಬಫರ್ ಝೋನ್ ಏನಿದೆ, ಬಫರ್ ಝೋನ್ದು ಉದ್ದೇಶ ಇದು ಕೋ ಎಕ್ಸಿಸ್ಟೆನ್ಸ್ ಇದೆ. ಅದು ಬಫರ್ ಝೋನ್ ಈ ಥರ ಏನಿಲ್ಲ, ಇದು ಪೂರ್ಣದು ವನ್ಯಜೀವಿಗೋಸ್ಕರ ಅಥವಾ ಪೀಪಲ್ಗೋಸ್ಕರ. ಬಫರ್ ಝೋನ್ದಲ್ಲಿ 2 ಕೋ ಎಕ್ಸಿಸ್ಟೆನ್ಸ್ ಇರಬೇಕು. ಅದರಲ್ಲಿ ಪೀಪಲ್ದು ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಸಂಬಂಧಪಟ್ಟ ಏನಾದರೂ ಚಟುವಟಿಕೆ ಇದ್ದರೆ ಲೋಕಲ್ ಪೀಪಲ್ಗೆ ಅದನ್ನು ಪರ್ಮಿಷನ್ ತಗೊಂಡು ಕ್ರಮ ಅನುಸಾರ ತಗೋದು. ಅದಕ್ಕೆ ಏನು ರಿಸ್ಟ್ರಿಕ್ಷನ್, ಪೂರ್ಣ ರಿಸ್ಟ್ರಿಕ್ಷನ್ ಏನಿಲ್ಲ. ಈಗ CF ಸಾಹೇಬರು ಮುಂಚೆನೂ ಹೇಳಿದ್ದಾರೆ, ಅದು ಮೈನಿಂಗ್ ಆ್ಯಕ್ಟಿವಿಟೀಸ್ಗೆ ಒಂದು ಪೂರ್ಣ ರಿಸ್ಟ್ರಿಕ್ಷನ್ ಇದೆ. ಬಟ್ ಈಕೋ ಟೂರಿಸಮ್ ರೆಗ್ಯುಲೇಟೆಡ್ ಆ್ಯಕ್ಟಿವಿಟೀಸ್ ಅದರ ಬಿಟ್ಟು ಲೋಕಲ್ ಡೆವಲಪ್ಮೆಂಟ್ಗೆ ಆ್ಯಕ್ಟಿವಿಟೀಸ್ ಏನಿದೆ, ಇದು ಅಗ್ರಿಕಲ್ಚರ್ ಇದೆ, ಫಿಶಿಂಗ್ ಸಣ್ಣ ಪುಟ್ಟ ಲೈವ್ಲಿಹುಡ್ಗೆ ಆ ಥರ ಆ್ಯಕ್ಟಿವಿಟೀಸ್ನು ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರನ್ನು ಪ್ರಮೋಟ್ ಮಾಡಬೇಕು. ಈಗ ಒಂದ್ಸಲ ಇದು ಫೀಲ್ಡಿಂದ ರಿಪೋರ್ಟ್ ಬಂದ ಮೇಲೆ ನನ್ನ ಕ್ರಮಾನುಸಾರ ಮೇಲಧಿಕಾರಿ ನಿರ್ದೇಶನದಂತೆ ನಾನು ಮುಂದೆ ಕ್ರಮ ತಗೊಳ್ತೀವಿ.